ಆ ಪಟ್ಟಣದ ಸುತ್ತಲೂ ರಾಕ್ಷಸರ ಕಾವಲು ಸಾವಿರಾರು ರಾಕ್ಷಸ ಸಂಹಾರ ಮಾಡಿ ಓ ರುದ್ರ, ಓ ದೇವ, ಮಹಿಳಾ ಮನೆಯ ದ್ವಾರ ಬಾಗಿಲಿಗೆ ಹೋಗಿ ನಿನ್ನ ಗಂಡೆಗೆ ಭಿಕ್ಷ, ನಿನ್ನ ಮಿಂಡೆಗೆ ಭಿಕ್ಷ, ಭಿಕ್ಷ ಭಿಕ್ಷೆ ಎಂದು ಕೂಗಿದಾಗ ಮಾಯೆ ಎದ್ದು ಹೊರಗಡೆ ಬಂದಳು. ಏ ಮಾಯೆ, ಏನೆಂದು ಬೊಗಳಿದೆ, ಇನ್ನೊಂದು ಸಾರಿ ಬೊಗಳು. ಓ ರುದ್ರ, ಓ ದೇವ, ನಿನ್ನ ಗಂಡೆಗೆ ಭಿಕ್ಷ, ನಿನ್ನ ಮಿಂಡೆಗೆ ಭಿಕ್ಷ, ನಿನ್ನ ಕೋಲಾಲಕ್ಕೆ ಭಿಕ್ಷೆ ಎಂದು ಆರ್ಭಟಿಸಿದನು. ಓ ರುದ್ರ, ಓ ದೇವ, ನಾನೇ ತಳವಾರನ ಮನೆಗೆ ಹೋಗಿ ಮಾಯಲು ಕಂಚಿನ ಪಾತ್ರೆಯನ್ನು ತಂದಳು. ಕಂಚಿನ ಪಾತ್ರೆಯಲ್ಲಿ ಅನ್ನ ಮಾಡಿದಳು, ನೀರಾಗಿ ಹರಿದು ಹೋಯ್ತು. ನಾನೇ ಕುಂಬಾರನ ಮನೆಗೆ ಹೋಗಿ ಅಡಿಕೆ ಪಾತ್ರೆ ಅಂತ ತಂದಳು. ಅಡಿಕೆಯಲ್ಲಿ ಅನ್ನ ಮಾಡಿದಳು, ಅದು ಕರ್ರಗಾಗಿ ಹೋಯ್ತು. ನಾನೇ ಜ್ಯೋತಿಷ್ಯರ ಮನೆಗೆ ಹೋಗಿ ಇಷ್ಟು ವಿಷಯವನ್ನು ತೆಗೆದು ಸಿದ್ದರಾಮೇಶ್ವರ ಮನೆಗೆ ಒಯ್ದಳು. ಸಿದ್ದರಾಮೇಶ್ವರನು ಬುಕ್ಕಿಗೆ ತಟ್ಟನೆ ಎತ್ತಿದನು. ರುದ್ರ, ದೇವ, ಹೊಟ್ಟೆ ತುಂಬಲಿಲ್ಲ, ತೀರಲಿಲ್ಲ, ಮತ್ತೊಮ್ಮೆತ್ತ ಎಂದು ಆರ್ಭಟಿಸಿದನು. ರುದ್ರ, ದೇವ, ಬಾಯಿಲು ಹೋಗಿ ಮಂಚದಡಿಲಿ ಹೊತ್ತುಕೊಂಡಳು. ಸಿದ್ದರಾಮೇಶ್ವರನು ಕೋಪದಿಂದ ಕೆರಳಿ ಅವಳ ಜುಟ್ಟನ್ನು ಹಿಡಿದು ಅವಳ ಎರಡು ಕಾಲುಗಳನ್ನು ಕತ್ತರಿಸಿ ಕಮ್ಮುವಂತೆ ಮಾಡಿದನು. ಅವಳ ಎರಡು ಕೈಗಳನ್ನು ಕತ್ತರಿಸಿ ದೀಪುವಂತೆ ಮಾಡಿದನು. ಅವಳ ಕರುಳನ್ನು ಬಗೆದು ಬತ್ತಿಯಂತೆ ಮಾಡಿದನು. ಅವಳ ರಕ್ತವನ್ನು ಹೀರಿ ಎಣ್ಣೆಯಂತೆ ಮಾಡಿದನು. ಜ್ಯೋತಿಷ್ಯ ಬಹುಪರ